ब्रह्मादिभ्यो ब्रह्मविद्यासम्प्रदायकर्तृभ्यो वंश ऋषिभ्यो महद्भ्यो नमो गुरुभ्यः। सर्वोपप्लवरहितः प्रज्ञानघन प्रत्यगर्तो ब्रह्मैवाहमस्मि सोऽहं ब्रह्मैवाहमस्मि। ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದಂಥ ಎಲ್ಲ ಪೂಜ್ಯರಿಗೆ ನಮಿಸಿ, ಮಾತೇಜಿಯವರಿಗೂ ನಮಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿವರೆಗೆಲ್ಲ ಮಹಾತ್ಮರು ಬಹಳ ಸುಂದರವಾಗಿ ಉಪನಿಷತ್ತನ್ನು ಆಧಾರವಾಗಿಟ್ಕೊಂಡು ನಿಮಗೆ ತಿಳಿಸಿದರು. ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ನಮ್ಮೆಲ್ಲರಿಗೂ ಶ್ರೇಷ್ಠವಾದಂಥ ಆತ್ಮಜ್ಞಾನವನ್ನು ಮಾಡಿಕೊಂಡು ಮುಕ್ತರಾಗಲಿಕ್ಕೂ ಮನಸ್ಸೇ ಕಾರಣ, ಮತ್ತು ಅನೇಕ ವಿಷಯಾದಿಗಳಿಗೆ ಒಳಪಟ್ಟು ಬಂಧನಕ್ಕೂ ಕಾರಣವಾಗತಕ್ಕಂಥದ್ದು ಮನಸ್ಸೇ ಕಾರಣ. ಯಸ್ತ್ವವಿಜ್ಞಾನವಾನ್ ಭವತಿ ಅಮನಸ್ಕ ಸದಾ ಅಶುಚಿ ತತತ್ಪದಮಾಪ್ನೋತಿ ಸಂಸಾರಂ ಚಾದಿಗಚ್ಚತಿ. ಶ್ರುತಿ ಹೇಳ್ತದೆ, ಯಾರು ತಮ್ಮ ಮನಸ್ಸನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲಾರದಲ್ಲನೆ ಅನೇಕ ವಿಷಯಾದಿಗಳಿಗೆ ಆ ಮನಸ್ಸನ್ನು ಹರಿಬಿಟ್ಟು ಆ ಮನಸ್ಸಿನಿಂದ ಆಗತಕ್ಕಂಥ ಅನೇಕ ಅನರ್ಥಗಳ ಮೂಲಕವಾಗಿ ದುಃಖವನ್ನು ಅನುಭವಿಸ್ಬೇಕಾಗ್ತದೆ ಅಜ್ಞಾನಿಗಳು. ಇನ್ನು ಅದೇ ಗುರುಶಾಸ್ತ್ರಾದಿಗಳಿಗೆ ಶರಣಾಗತರಾಗಿ ಸಜ್ಜನರ ಸಂಘವನ್ನು ಮಾಡಿ ಜ್ಞಾನದ ಆಧಾರದ ಮೇಲೆ ಸತ್ಯ ಧರ್ಮಗಳನ್ನು ವಿಚಾರ ಮಾಡಿ ಧರ್ಮವನ್ನೇ ತನ್ನ ನಿಶ್ಚಯವಾದಂಥ ಕಾಯಕಂತ ತಿಳ್ಕೊಂಡ ಆ ಧರ್ಮದಲ್ಲೇ ಪ್ರವರ್ತನಾದರೆ ಯಸ್ತು ವಿಜ್ಞಾನವಾನ್ ಭವತಿ ಸಮನಸ್ಕ ಸದಾ ಶುಚಿ ಸತು ತತ್ಪದಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ. ಶ್ರುತಿ ಹೇಳ್ತದೆ, ಅಜ್ಞಾನಿಗಳಾದಂಥವರು ವಿಷಯಾದಿಗಳಿಗೆ ಮನಸ್ಸನ್ನು ಹರಿಬಿಟ್ಟ ಬಂಧನಕ್ಕೆ ಕಾರಣ ಆಗ್ತಾರೆ. ಅದೇ ಮಹಾತ್ಮರ ಜ್ಞಾನಿಗಳ ಸತ್ಪುರುಷ ಸಂಗಾದಿಗಳ ಮೂಲಕವಾಗಿ ಇಂಥ ಶಾಸ್ತ್ರ ಶ್ರವಣಾದಿಗಳ ಮೂಲಕವಾಗಿ ಮನಸ್ಸನ್ನು ಶುದ್ಧಿ ಮಾಡಿಕೊಂಡ ತತ್ಪದಂ ಅಂದರೆ ಪರಮಾತ್ಮನ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಮುಕ್ತರಾಗ್ತಾರೆ. ಅದು ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ತ ಅಂತೇಳಿ ಶ್ರುತಿ ಹೇಳ್ತದೆ. ಎಲ್ಲೋ ಒಬ್ಬ ಪುರುಷ ಮಾತ್ರ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಜನನ ಮರಣ ರೂಪವಾದ ಭವಸಾಗರವನ್ನು ಕಳೆದುಕೊಂಡ ಅಮರನಾಗ್ತಾನೆ. ಇನ್ನು ಅನೇಕ ಜನರೆಲ್ಲರೂ ಕೂಡ ಬಂಧನಕ್ಕೆ ಗುರಿಯಾಗ್ತಾರೆ ಅಂಥೇಳಿ ಶಾಸ್ತ್ರ ಶ್ರುತಿ ಪ್ರಮಾಣಗಳಿದ್ದಾವೆ. ಆದ್ದರಿಂದ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ನಮಗೆ ಬಂದಾಗ ನಾವು ಇಂಥ ಸತ್ಸಂಗಾದಿಗಳಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನಿಗೆ ಶರಣಾಗತರಾಗಿ ಸದ್ಗುರುವಿನ ಕೃಪಾ ಕಟಾಕ್ಷದ್ವಾರ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಮುಕ್ತರಾಗಬೇಕು. ಅದಕ್ಕಾಗಿ ಬಂದದ್ದಿದು. ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ನಿತ್ಯ ಸುಖವನ್ನು ಪಡ್ಕೊಂಡು ಅಮರತ್ವವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಮನುಷ್ಯ ಜನ್ಮ. ಇದು ವಿಷಯಾದಿಗಳೆಲ್ಲ. ವಿಷಯಾದಿಗಳಲ್ಲಿ ಅನೇಕ ಜನ್ಮಗಳಲ್ಲಿ ಬಹುಶಃ ಅನೇಕ ಜನ್ಮಗಳಲ್ಲಿ ವಿಷಯಾದಿಗಳಿಗೆ ಒಳಗತರಾಗಿ ನಾವು ದುಃಖವನ್ನು ಅನುಭವಿಸ್ತಾ ಬಂದೇವಿ. ಈಗಾರ ಇಂಥ ಸತ್ಸಂಗಕ್ಕೆ ಬಂದ ಸದ್ಗುರುಗಳ ಸೇವಾದಿಗಳು ಮಾಡಿಕೊಂಡ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನುವುದನ್ನು ನಾವು ಯಥಾರ್ಥವಾಗಿ ತಿಳ್ಕೊಂಡ ಈ ಭವಮಾಲೆಯನ್ನು ಹರಕೊಂಡು ಅಮರನಾಗೋಣ. ಸಮಯ ಬಾಳಾಗಿದೆ. ಅಂತ ಅಮರತ್ವವನ್ನು ಸದ್ಗುರು ಸಿದ್ಧಾರೂಢರು ಸರ್ವರಿಗೂ ಅನುಗ್ರಹಿಸಲಿ ಅಂತೇಳಿ ನನ್ನ 4 ವಾಕ್ಯ. ಓಂ ತತ್ಸತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪೂಜ್ಯ ಗುರು